ನೋಡಿ ಕ್ವಶನ್ನು, ಸೆಟಪ್ 2A ANOVA table for the data given below using coding method subtracting 40 from the given number. ಪೀಸಸ್ ಆಫ್ ಲ್ಯಾಂಡು PQR, ಟ್ರೀಟ್ಮೆಂಟ್ ABCD, ಇದು ಡೇಟಾ. ಅರ್ಥ ಆಗ್ತಿದೆಯಲ್ವಾ? 2A ANOVA ಅಂದರೆ ನೋಡಿ, ಈ ಡೇಟಾ ಬಂದು ಇನ್ಫ್ಲೂಯೆನ್ಸ್ ಆಗೋದು 2 ಫ್ಯಾಕ್ಟ್ರಿಂದ. ಗೊತ್ತಾಗ್ತಿದೆಯಲ್ವಾ? ವೇರಿಯೇಷನ್ ಆಫ್ ಡೇಟಾ ಯಾವುದರಿಂದ 2 ಫ್ಯಾಕ್ಟ್ರಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ 2A ANOVA ಅಂತ ಹೇಳಿದ್ದಾರೆ. ಫಸ್ಟ್ ಏನು ಮಾಡಬೇಕು, H0 ಬರ್ಕೊಬಿಡಿ. ಲೆಟ್ H0 ಅಂದರೆ there is no significant difference between the there is no significant difference between the rows and between the columns. ಇದು ಬರ್ಬಿಡಿ. ಈಗ H0 ಬರೆದು ಯಾವಾಗಲೂ 2A ANOVAಗೆ ವಿತೌಟ್ ರೆಪ್ಲಿಕೇಷನ್ಗೆ ಈ ಥರ. ರೆಪ್ಲಿಕೇಷನ್ ಅಂದರೆ ಏನಂದರೆ, ಈಗ ಇಲ್ಲಿ 1 ಟ್ರಯಲ್ ಇದೆ, ಅದೇ ಈ 1 ಸೆಲ್ಲಲ್ಲಿ 2 ನಿಮಗೆ ವ್ಯಾಲ್ಯೂ ಇರುತ್ತೆ, 2 ನಂಬರ್ ಇರುತ್ತೆ. ಗೊತ್ತಾಗ್ತಿದೆಯಲ್ವ? ಅದಕ್ಕೆ 2 ಟ್ರಯಲ್ ಅಂತ ಹೇಳ್ತೀವಿ. 1ಗಿಂತ ಜಾಸ್ತಿ ಇದೆ ಟ್ರಯಲ್ಸು ಅಂದರೆ 1ಗಿಂತ ಜಾಸ್ತಿ ನಂಬರ್ ಇದ್ದರೆ ಆವಾಗ ವಿತ್ ರೆಪ್ಲಿಕೇಷನ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ವ? ಅಲ್ಲಿ ರೋಸು, ಕಾಲಮ್ಸು, ಟ್ರೀಟ್ಮೆಂಟು ಬರುತ್ತೆ. ಆವಾಗ ವೆರೈಟೀಸ್ ಅಥವಾ ಟ್ರೀಟ್ಮೆಂಟು. ಅರ್ಥ ಆಗ್ತಿದೆಯಲ್ವ? ಈಗ ತಲೆಗೆಡ್ಸ್ಕೊಬಿಡಿ. ಈಗ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಬರ್ಕೊಳ್ಳಿ. ಇಲ್ಲಿ ಏನು ಹೇಳಿದ್ದಾರೆ, ಈ ಟೇಬಲ್ ಕೊಟ್ಟಿದ್ದಾರೆ, ಕೋಡಿಂಗ್ ಮೆಥಡಲ್ಲಿ ಮಾಡಿ ಸಪ್ರಾಟಿಂಗ್ 40 ಅಂತ. ಈಗೇನು ಮಾಡಿ, ಸಪ್ರಾಟಿಂಗ್ 40 ಫ್ರಮ್ ಆಲ್ ದ ಅಬ್ಸರ್ವೇಷನ್ಸ್. 40ಇಂದ ಸಪ್ರೇಟ್ ಮಾಡ್ಕೋಬೇಕು. ಫ್ರಮ್ ಆಲ್ ದ ಅಬ್ಸರ್ವೇಷನ್ಸ್, then the given table as given table ಯಾವ ಥರ ಆಗುತ್ತೆ ಅಂದರೆ, ಇಲ್ಲೇನು ಮಾಡಿ, ABCD ಬರ್ಕೊಳ್ಳಿ. ABCD ಇಲ್ಲೇನು ಬರ್ಕೊಳ್ಳಿ, PQR ಬರ್ಕೊಳ್ಳಿ. PQR ಇಲ್ಲಿ A ಎಷ್ಟು, 45 - 40 ಅಂದರೆ 5, 40 - 40 0, 38 - 40 -2, 37 - 40 -3. ಅಂದರೆ ಇಲ್ಲಿ ಸಪ್ರಾಕ್ಟ್ ಮಾಡಿ ಬರೀಬೇಕು. 43 - 40 3, 41 - 41, 45 - 40 5, 38 - 40 -2, 39 - 40 -1, 39 - 40 -1, 41 - 41, 41 - 41. ಇಲ್ಲಿ ಸಮ್ಗೆ ಇಲ್ಲೇನು ಮಾಡಬೇಕು, ಇಲ್ಲಿ ಏನು ಮಾಡಿ, ಇಲ್ಲಿ ಸಮ್ ಅಂತ ಬರ್ಕೊಳ್ಳಿ, ಇಲ್ಲಿ T ಅಂತ ಬರ್ಕೊಳ್ಳಿ, ಇಲ್ಲಿ P ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ಒಂದು ಕೆಲಸ ಮಾಡಿ, ಸ್ಮಾಲ್ p ಅಂತ ಬರ್ಕೊಳ್ಳಿ. ಯಾಕಂದರೆ ಇಲ್ಲಿ ಆಲ್ರೆಡಿ PQR ಇರೋದ್ರಿಂದ ಸ್ಮಾಲ್ p ಅಂತ ಡಿನೋಟ್ ಮಾಡ್ಕೊಳ್ಳಿ ಸಮ್ನ. ಈಗ ಸಮ್ ಮಾಡಿ, ಇದು ಎಷ್ಟಾಗುತ್ತೆ, 5 + 3 8, 8ಅಲ್ಲಿ 1 ಹೋದರೆ 7, ಇಲ್ಲಿ 0 1 -1 ಅಂದರೆ 0 ಆ್ಯಡ್ ಮಾಡಿದಾಗ, ಇದು ಆ್ಯಡ್ ಮಾಡಿದಾಗ 5 + 1 6, 6ಅಲ್ಲಿ 2 ಹೋದರೆ 4, ಇಲ್ಲಿ -3 -5 1 ಅಂದರೆ ಏನಾಗುತ್ತೆ, -4 ಆಗುತ್ತೆ. ಆಮೇಲೆ ಇದನ್ನ ಆ್ಯಡ್ ಮಾಡಿ 0 ಆಗುತ್ತೆ. ಇದನ್ನ ಆ್ಯಡ್ ಮಾಡಿದ್ರೆ 4 9 7 ಆಗುತ್ತೆ. ಇದು 0 ಆಗುತ್ತೆ. ಎರಡೂ ಆ್ಯಡ್ ಮಾಡಿದ್ರೆ 7 ಬರುತ್ತೆ. ಕರೆಕ್ಟ್ ಅಲ್ವಾ? ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್ ಅಂತ ಬರ್ಕೊಳ್ಳಿ. ಎಲ್ಲಿ ಬರೆಯೋಣ, ಇಲ್ಲೇ ಬರ್ಬಿಡ್ತೀನಿ ನೋಡಿ. ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್. ಇಲ್ಲಿ ಸ್ಕ್ವೇರ್ಸ್ ಬರೆಯುವಾಗ ಏನು ಮಾಡಬೇಕು, ಬರೀ ABCD ಬರೆದ್ರೆ ಸಾಕು. ABCD ಅರ್ಥ ಆಗ್ತಿದೆಯಲ್ವಾ? ಬರೆದ್ಬಿಟ್ಟು ಸ್ಕ್ವೇರ್ ಮಾಡಿ ಬರೀರಿ. ನೋಡಿ, ಸ್ವಲ್ಪ ಈ ಕಡೆ ಬರಿತೀನಿ. ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್. ಇಲ್ಲಿ ABCD ಬರ್ಕೊಳ್ಳಿ. ಇಲ್ಲಿ ಸ್ಕ್ವೇರ್ ಮಾಡಿ ಬರೀರಿ. 5ಗೆ ಸ್ಕ್ವೇರ್ ಎಷ್ಟು, 25, 3ಗೆ ಸ್ಕ್ವೇರ್ 9, 1ಗೆ ಸ್ಕ್ವೇರ್ 1, Bಗೆ ಸ್ಕ್ವೇರ್ ಇದು 0 1, ಇದು 1, ಆಮೇಲೆ 2ಗೆ ಸ್ಕ್ವೇರ್ 4, 5ಗೆ ಸ್ಕ್ವೇರ್ 25, 1ಗೆ ಸ್ಕ್ವೇರ್ 1, 3ಗೆ ಸ್ಕ್ವೇರ್ 9, 4 1. ಗೊತ್ತಾಗ್ತಿದೆಯಲ್ವಾ?
ಈಗ ಆ್ಯಡ್ ಮಾಡಿ ಇದನ್ನ ನೋಡಿ. 10 + 25 35 ಆಗುತ್ತೆ. ಇದು 2 ಆಗುತ್ತೆ. ಇದು 25 30 ಆಗುತ್ತೆ. ಇದು 14 ಆಗುತ್ತೆ. ನೋಡಿ ಸ್ಕ್ವೇರ್ಸ್ ಆದಮೇಲೆ ಈಗ ಒಂದು ಕಡೆಯಿಂದ ಫಾರ್ಮುಲೇಸ್ಗಳನ್ನ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ನೋಡಿ ಫಸ್ಟು ಫಾರ್ಮುಲಾ ಬರೋದು TSS ಮಾಡೋಣ. TSS ಅಂದರೆ ನಾಪ್ಕ ಇಟ್ಕೊಳ್ಳಿ. ಫಾರ್ಮುಲಾ ಬಂದು ಸಮೇಷನ್ ಆಫ್ ಫಸ್ಟು ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ವಿ ಹ್ಯಾವ್ ಇಲ್ಲಿ ಕ್ಯಾಪಿಟಲ್ ಎನ್ನು. ಟೋಟಲ್ ಅಬ್ಸರ್ವೇಷನ್ಸ್ ಎಷ್ಟು ನೋಡಿ, 4 3s are 12 ಎನ್ನು. ನಂಬರ್ ಆಫ್ ರೋಸ್ ಬರ್ಕೊಳ್ಳಿ. ರೋಸ್ 3, ನಂಬರ್ ಆಫ್ ಕಾಲಮ್ಸ್ ಎಷ್ಟು 4 ಮತ್ತು ಟೋಟಲ್ 7. ಫಸ್ಟು ಕರೆಕ್ಷನ್ ಫ್ಯಾಕ್ಟ್ರನ್ನ ಫೈಂಡ್ ಮಾಡಿ. T² ಎನ್ನು. T² ಎನ್ ಅಂದರೆ ಇಲ್ಲೇನು ಮಾಡ್ಬೇಕು ನೀವು, T² ಅಂದರೆ ಎಷ್ಟು, T ಎಷ್ಟು 7², ಕ್ಯಾಪಿಟಲ್ ಎನ್ ಇಸ್ 12. ಇದು ಕರೆಕ್ಷನ್ ಫ್ಯಾಕ್ಟರ್. ನೆಕ್ಸ್ಟು TSSನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? TSSಗೆ ಫಾರ್ಮುಲಾ ಬಂದು ಟೋಟಲ್ ಸಮ್ ಆಫ್ ಸ್ಕ್ವೇರ್. ಇದು ಸಮೇಷನ್ ಆಫ್ j xij² - CF. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ TSS ಏನಾಗುತ್ತೆ ನೋಡಿ, xij² ಸಮ್ ಏನು, ಇದು ಸ್ಕ್ವೇರ್ಸು, ಇದ್ರದ್ದು ಸಮ್ ಮಾಡಬೇಕು. 35 + 2 + 30 + 14 - CF ಅಂದರೆ 7²/12. ಇದನ್ನ ಕ್ಯಾಲ್ಸಿಲಿ ಮಾಡಿ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ನೋಡಿ ಕ್ಯಾಲ್ಸಿಲಿ ಮಾಡೋಣ. $35 + 2 + 30 + 14 - 7²/12 ಎಷ್ಟು ಬರುತ್ತೆ? 76.92 ಬರೆದ್ಬಿಡೋಣ. ಇದು ಬಂದು TSS ಆಯಿತು. ನೆಕ್ಸ್ಟು SSR ನೋಡಿ. SSRಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ Ti² - CF. ಇಲ್ಲಿ SSR = Ti² ಅಂದರೆ T1² ಆ ಥರ. ಇದು 0². ಈ 0 ಬರೋಕ್ಕೆ ಎಷ್ಟು ನಂಬರ್ ಆ್ಯಡ್ ಮಾಡಬೇಕು? 1 2 3 4. ಅದು N1 ಅಂದರೆ 0²/4 + 7²/4 + 0²/4 - 7²/12. ಇದನ್ನ ಕ್ಯಾಲ್ಸಿಲ್ ಮಾಡಿ. SSR ಸಿಗುತ್ತೆ ನಿಮಗೆ. ಅಂದರೆ 7²/0² ಬಿಟ್ಬಿಡ್ತೀನಿ, ಯಾಕಂದರೆ 0 + ಎನಿಥಿಂಗ್ ಇಸ್ ಎನಿಥಿಂಗು - 7²/4 12. ಎಷ್ಟು ಬಂತು ಆನ್ಸರ್? 8.17. ನೋಡಿ SSR ಆಯಿತು. ನೆಕ್ಸ್ಟು 8.17 SSC. ಇಲ್ಲಿ SSCಗೆ ಫಾರ್ಮುಲಾ ಸಮೇಷನ್ ಆಫ್ ಸ್ಮಾಲ್ p ಯೂಸ್ ಮಾಡಿ, ಯಾಕಂದರೆ ಇಲ್ಲಿ ಸ್ಮಾಲ್ p ಡಿನೋಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಕ್ಯಾಪಿಟಲ್ P ಅಲ್ಲಿ ಇರೋದ್ರಿಂದ Pi² - CF Pi² ಅಂದರೆ ಇಲ್ಲಿ ನೋಡಿ, PI ಅಂದರೆ ಇದು ಸಮ್ ಮಾಡೋದು. 7² ಇದು 3 ಅಲ್ವಾ, /3 + 0²/3 + 4²/3 + -4² - CF ಅಂದರೆ ಏನು? CF ಅಂದರೆ ಏನು? 7²/12. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳೋಣ. ನೋಡಿ 7²/3 + 4²/3 + -4²
ಮೈನಸ್ 7 ಸ್ಕ್ವೇರ್ ಬೈ 12 22.92 ಬರುತ್ತೆ. 22.92. ಎಸ್ ಎಸ್ ಸಿ ಆಯಿತು, ಎಸ್ ಎಸ್ ಆರ್ ಆಯಿತು. ನೆಕ್ಸ್ಟ್ ಬಂದು ಎಸ್ ಎಸ್ ಸಿ. ಎಸ್ ಎಸ್ ಸಿ ಅಂದರೆ ಸಮ್ಮರ್ ಸ್ಕ್ವೇರ್ ಬಿಟ್ವೀನ್ ದ ಇದು ಎರರ್. ಇದು ಎಸ್ ಎಸ್ ಸಿ ಅಂದರೆ ಈಗ ನೋಡಿ ವಿತಿನ್ ದ ಸ್ಯಾಂಪಲ್ಸ್ ಅಂತ. ಅದು ಎಸ್ ಎಸ್ ಸಿಗೆ ಫಾರ್ಮುಲಾ ಟಿ ಎಸ್ ಎಸ್ ಮೈನಸ್ ಎಸ್ ಎಸ್ ಆರ್ ಮೈನಸ್ ಎಸ್ ಎಸ್ ಸಿ. ಇಲ್ಲಿ ಟಿ ಎಸ್ ಎಸ್ ಎಷ್ಟು? 76 ಮೈನಸ್ 92 ಮೈನಸ್ ಎಸ್ ಎಸ್ ಆರ್ ಎಷ್ಟು? 8.17. ಎಸ್ ಎಸ್ ಸಿ ಎಷ್ಟು? 22.92. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಬಿಡೋಣ. $76.92 minus 8.17 minus 22.92 45.83 ಬರುತ್ತೆ ಎಸ್ ಎಸ್ ಸಿ. 45.83 ನೋಡಿ. ಎಸ್ ಎಸ್ ಸಿ ಆಗ್ತದೆ. ನಾವೇನು ಮಾಡಬೇಕು? ಅನೋವಾ ಟೇಬಲ್ನ ಬರ್ಕೋಬೇಕು. ಅನೋವಾ ಟೇಬಲ್ ಬರೆಯೋದು ಯಾವ ಥರ? ಸೋರ್ಸ್ ಆಫ್ ವೇರಿಯೇಷನ್ಸು, ಸಮ್ ಆಫ್ ಸ್ಕ್ವೇರ್ಸು, ಡಿಗ್ರೀಸ್ ಆಫ್ ಫ್ರೀಡಮ್ಮು, ಮೀನ್ ಸ್ಕ್ವೇರ್ಸು, ಆಮೇಲೆ ಎಫ್ ರೇಷಿಯೋ. ಸೋರ್ಸ್ ಆಫ್ ವೇರಿಯೇಷನ್ಗೆ ಫಸ್ಟು ರೋಸ್ ಬರುತ್ತೆ. ರೋಸ್ಗೆ ಎಸ್ ಎಸ್ ಆರ್ ಬರ್ಕೋಬೇಕು. ಫಸ್ಟು ಎಸ್ ಎಸ್ ಆರ್ ಎಷ್ಟು? 8.17. ಡಿಗ್ರೀಸ್ ಆಫ್ ಫ್ರೀಡಮ್ಗೆ R-1. ಆರ್ ಎಷ್ಟು? 3 ಮೈನಸ್ 1 ಅಂದರೆ 2. ಮೀನ್ ಸ್ಕ್ವೇರ್ ಅಂದರೆ ಎಮ್ ಎಸ್ ಆರು. ಇಲ್ಲೇನು ಮಾಡಬೇಕು? 8.17/2 ಮಾಡ್ಕೋಬೇಕು. 8.17/2 ನೋಡಿ ಹೆಂಗೆ ಮಾಡೋದು. 8.17/2 4.085. ಅದನ್ನ ಬರ್ಕೊಳ್ಳಿ. 4.085. ಇದು ರೋಸ್ ಆಯಿತು. ನೆಕ್ಸ್ಟು ಕಾಲಮ್ಸು ನೋಡಿ. ಕಾಲಮ್ಸ್ಗೆ ಏನು ಮಾಡಬೇಕಂದ್ರೆ ನೀವು ಎಸ್ ಎಸ್ ಸಿ ಅಂತ ಬರ್ಕೋಬೇಕು. ವಾಟ್ ಈಸ್ ಎಸ್ ಎಸ್ ಸಿ? 22.92. ಸಿ ಮೈನಸ್ 1 ಮಾಡಬೇಕು. ಸಿ ಮೈನಸ್ 1 ಅಂದರೆ 4 ಮೈನಸ್ 1 3. ಎಮ್ ಎಸ್ ಸಿ ಮಾಡಬೇಕು. 22.92 ಡಿವೈಡೆಡ್ ಬೈ 3. ಎಮ್ ಎಸ್ ಸಿ ಅಂದರೆ ಎಸ್ ಎಸ್ ಸಿ ಡಿವೈಡ್ ಬೈ ಸಿ ಮೈನಸ್ 1 ಅಂದರೆ 22.92 ಡಿವೈಡೆಡ್ ಬೈ 3. ಎಷ್ಟಾಗುತ್ತೆ ನೋಡಿ. 22.92 divided by 3. 7.64. 7.64. ಈಗ ಕಾಲಮ್ಸ್ ಆದಮೇಲೆ ನೀವೇನು ಮಾಡಬೇಕು? ರೋಸ್ ಆಯಿತು, ಕಾಲಮ್ಸ್ ಆಯಿತು. ನೆಕ್ಸ್ಟು ಎರರು. ಇಲ್ಲಿ ಎರರ್ಗೆ ಎಸ್ ಎಸ್ ಸಿ ಬರ್ಕೋಬೇಕು. ಇಲ್ಲಿ ಎಸ್ ಎಸ್ ಸಿಗೆ ಎಸ್ ಎಸ್ ಸಿ ಎಷ್ಟು? 45.83. ಅರ್ಥ ಆಗ್ತಿದೆಯಲ್ವಾ? ಎರರ್ಗೆ ಏನು ಮಾಡಬೇಕು? ಎಸ್ ಎಸ್ ಸಿ ಬರ್ಕೊಂಡು 45.83 ಬರ್ಕೋಬೇಕು. ಆಮೇಲೆ ಇದಕ್ಕೆ R-1 ಇಂಟು C-1 ಫಾರ್ಮುಲಾ. ಇಲ್ಲಿ 2 3 6. ಇಲ್ಲಿ ಎಮ್ ಎಸ್ ಸಿ ಮಾಡಬೇಕು. ಎಮ್ ಎಸ್ ಸಿ ಅಂದರೆ
45.83 ಡಿವೈಡೆಡ್ ಬೈ 6. 45.83 ಡಿವೈಡೆಡ್ ಬೈ 6 ನೋಡಿ ಮಾಡಿದ್ರೆ ಎಷ್ಟು ಬರುತ್ತೆ? 45.83 ಡಿವೈಡ್ ಬೈ 6 7.63. 7.64 638 ಇದೆ, ಅದಕ್ಕೆ 64. ಈಗೇನು ಮಾಡಬೇಕು? ಎಫ್ ರೇಷಿಯೋಗೆ ನೋಡಿ ಇಷ್ಟೇ, ಈ ಟೇಬಲ್ನ ಹಾಕ್ಬಿಟ್ರೆ ಸಾಕು ನೀವು. ಈಗ ಎಫ್ ರೇಷಿಯೋಗೆ ಫಸ್ಟು ಎಫ್ ಆರ್ ಅಂದರೆ ಎಮ್ ಎಸ್ ಆರ್ ಡಿವೈಡೆಡ್ ಬೈ ಎಮ್ ಎಸ್ ಸಿ. ಎಮ್ ಎಸ್ ಆರ್ ಎಷ್ಟು? 4.085 ಡಿವೈಡೆಡ್ ಬೈ 7.64. divided by 7.64 0.53. ಗೊತ್ತಾಗ್ತಿದೆಯಲ್ವಾ? ನೋಡಿ 0.53 ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು? ಎಫ್ ಸಿ ಮಾಡಬೇಕು. ಎಫ್ ಸಿ ಹೆಂಗೆ ಮಾಡ್ತೀರಾ? ಎಮ್ ಎಸ್ ಸಿ ಡಿವೈಡ್ ಬೈ ಎಮ್ ಎಸ್ ಸಿ. ಅಂದರೆ 1/1. ಇದು 7.64 ಬೈ 7.64 ಅಂದರೆ 1 ಆಗುತ್ತೆ. ಇದು ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಟೇಬಲ್ ಮಾಡಾದಮೇಲೆ ನೀವೇನು ಮಾಡಬೇಕು? ಈಗ ಎಫ್ ವ್ಯಾಲ್ಯೂನ ನೀವು ಟೇಬಲಲ್ಲಿ ನೋಡಬೇಕು. ಎಫ್ ವ್ಯಾಲ್ಯೂ ಫಸ್ಟು F2,6 ನೋಡಿ. F2,6 ಇದ್ರದ್ದು ವ್ಯಾಲ್ಯೂ ನೋಡಿ. ಇದು 2, ಇದು 6. F2,6 ಎಷ್ಟು? 5.14. ಆಮೇಲೆ 3,6 ಎಷ್ಟು? 4.76. ಅದು ನೋಡಿ, ಎರಡು ವ್ಯಾಲ್ಯೂ ಏನಿದೆ, ಇದು ಇನ್ನೊಂದು ಟೋಟಲ್ ಬರೆದ್ಬಿಡಿ. ಟೋಟಲ್ ಏನು? ಟೋಟಲ್ಗೆ ಯಾವ ಥರ ಬರೀಬೇಕು ಹೇಳಿ? ಫಸ್ಟು ಇಲ್ಲಿ ಟಿ ಎಸ್ ಎಸ್ ಬರ್ಕೊಳ್ಳಿ. ಟಿ ಎಸ್ ಎಸ್ ಎಷ್ಟು? 76.92. ಆಮೇಲೆ ಇಲ್ಲಿ n-1 ಬರ್ಕೊಳ್ಳಿ. n-1 ಅಂದರೆ ಎಷ್ಟು? n ಎಷ್ಟು ಟೋಟಲ್ಲು? 12. 12 - 1 11. ನೋಡಿ, ಇದು ಆ್ಯಡ್ ಮಾಡಿದ್ರು 11 ಬರುತ್ತೆ. 6, 9, 11. ಆಮೇಲೆ ಇದನ್ನ ಗ್ಯಾಪ್ ತಗೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಎಫ್ ಫ್ರಮ್ ಟೇಬಲ್ F2,6. F2,6 ಎಷ್ಟು? ರೋಲಿ 2 ಇದರಲ್ಲಿ 6 ನೋಡಿದ್ರೆ 5.14 ಆ್ಯಂಡ್ F3,6 4.76. ನೋಡಿ, ಈ ಎಫ್ ಆರ್ ವ್ಯಾಲ್ಯೂ ಯಾವುದಕ್ಕೆ ಕಂಪೇರ್ ಮಾಡಬೇಕು? F2,6ಗೆ ಕಂಪೇರ್ ಮಾಡಬೇಕು. ಎಫ್ ಆರ್ ವ್ಯಾಲ್ಯೂ ಏನು ಬಂದಿದೆ? 0.53 is less than the 5.14 and ಎಫ್ ಸಿ ವ್ಯಾಲ್ಯೂ ಏನು ಬಂದಿದೆ? 1 which is less than 4.76. therefore the null hypothesis accepted ಅಂತ ಹೇಳ್ಬಿಡಿ. null hypothesis is accepted at 5% level of significance. ಅವ್ರು 5% ಅಂತ ಕೇಳಿಲ್ಲ, ನಾವು ಸ್ಟ್ಯಾಂಡರ್ಡ್ 5% ಮಾಡ್ಕೋಬೇಕು. ಕೇಳಿದರೆ ಅವ್ರು ಎಷ್ಟು ಕೇಳ್ತಾರೆ ಅದು 5% ಕೇಳಿದರೆ 5%, 1% ಕೇಳಿದರೆ 1%. ಗೊತ್ತಾಗ್ತಿದೆಯಲ್ವಾ? ಇಷ್ಟು ಮಾಡಿದ್ರೆ ಸಾಕು. ಗೊತ್ತಾಯ್ತಲ್ವಾ? ಇಲ್ಲಿ ಮೇನ್ ಲಾಸ್ಟಲ್ಲಿ ಏನು ಬರೀಬೇಕು? ದಸ್ ವಿ ಕನ್ಕ್ಲೂಡ್ ದಟ್ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ದ ರೋಸ್ ಆ್ಯಂಡ್ ಬಿಟ್ವೀನ್ ದ ಕಾಲಮ್ಸ್. ಗೊತ್ತಾಗ್ತಿದೆಯಲ್ವಾ?
ರೋಸ್ ಒಳಗಡೆ ಮತ್ತು ಕಾಲಮ್ ಒಳಗಡೆ ಏನಿಲ್ಲ, ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇಲ್ಲ. ಅಂದರೆ ಮೀನು ಏನಾಗಿದೆ ಅಷ್ಟೇನು ಡಿಫ್ರೆನ್ಸು ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ, ಇದು ಮಾಮೂಲಿ ಇಲ್ಲಿ ಕೋಡಿಂಗ್ ಇರೋದ್ರಿಂದ ಫಸ್ಟು 40ಇಂದ ಸಪ್ರೇಟ್ ಮಾಡಿ ಟೇಬಲ್ ಬರ್ಕೊಳ್ಳಿ, ಆಮೇಲೆ ಸ್ಕ್ವೇರ್ ಮಾಡಿ ಬರ್ಕೊಳ್ಳಿ, ಆಮೇಲೆ ಎಲ್ಲ ಫಾರ್ಮುಲಾ ಸೇಮು ನಾವು 2 ಅನ್ನುವ ಬಿಫೋರ್ ಮಾಡ್ತೀವಲ್ಲ ಆ ಥರ ಗೊತ್ತಾಗ್ತಿದೆಯಲ್ವಾ. ಇದು H0 ಕಾಮನ್ ಇಟ್ಕೊಳ್ಳಿ ಫಾರ್ ಇದಕ್ಕೆ ಯಾವುದಕ್ಕೆ 2 ಅನ್ನೋವಾಗೆ. ಥ್ಯಾಂಕ್ ಯು.